ಚಿತ್ತಾಪುರ ತಾಲೂಕಿನ ದಿಗ್ಗಾವ ಸುಕ್ಷೇತ್ರದ ಕಂಚಗಾರ ಹಳ್ಳದ ಶ್ರೀ ಪಾರ್ವತಿ ಪರಮೇಶ್ವರರ ಕಲ್ಯಾಣ ಧಾಮದಲ್ಲಿ ಲಿಂಗೈಕ್ಯ ಶ್ರೀ ಗುರುಲಿಂಗೇಶ್ವರ ಶ್ರೀಯೋಗಿಗಳ 22ನೇ ವರ್ಷದ ಪುಣ್ಯಸ್ಮರಣೋತ್ಸವ ಹಾಗೂ ಶ್ರೀ ಕಾಳಿಕಾದೇವಿ ಚರಿತ್ರೆ ಪ್ರವಚನ ಕಾರ್ಯಕ್ರಮದ ಮಹಾಮಂಗಳ ಮಂಗಳವಾರ ಅತ್ಯಂತ ವೈಭವದಿಂದ ನೆರವೇರಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಂಬಳೇಶ್ವರದ ಶ್ರೀ ಸೋಮಶೇಖರ ಶಿವಾಚಾರ್ಯರು, ಕಾಳಿಕಾದೇವಿಯು ತನ್ನನ್ನು ನಂಬಿದ ಭಕ್ತರನ್ನ ಹರಸುವ ಹಾಗೂ ಪೀಡಿಸುವವರಿಂದ ಕಾಪಾಡುವ ಮಹಾನ್ ಶಕ್ತಿಯಾಗಿದ್ದಾಳೆ. ಈ ಭಾಗದಲ್ಲಿ ಮಲ್ಲಯ್ಯ ಸ್ವಾಮಿಗಳು ಇಂತಹ ಪುರಾಣ ಪ್ರವಚನ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಯುವಕರು ವ್ಯಸನಗಳಿಗೆ ಬಲಿಯಾಗದೆ ಇಂತಹ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ದಿಗಾಂವ್ ಗ್ರಾಮದ ಯುವಕರು ಸೇವೆ ಅಪಾರವಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಳಕೇಡ್ ದರ್ಗಾದ ಸೈಯದ್ ಮುಸ್ತಫಾ ಖಾದ್ರಿ ಮಾತನಾಡಿ, ಹುಟ್ಟು ಸಾವಿನ ನಡುವಿನ ಅನಿಶ್ಚಿತ ಬದುಕನ್ನ ಮನುಷ್ಯನ ಪವಿತ್ರವಾಗಿ ಕಳೆಯಬೇಕು. ಎಂದಿನ ಪೋಷಕರು ಮಕ್ಕಳಿಗೆ ಮೊಬೈಲ್ನಿಂದ ದೂರವಿಟ್ಟು ಉತ್ತಮ ಸಂಸ್ಕಾರ ಮತ್ತು ವಿದ್ಯಾಭ್ಯಾಸ ನೀಡಬೇಕಂತ ಕಿವಿಮಾತು ಹೇಳಿದ್ರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮರಗೋಳ್ ಮಾತನಾಡಿ, ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿಯಲು ಅಲ್ಲಿ ಸರಿಯಾದ ಗುರು ಮಾರ್ಗದರ್ಶನ ಇಲ್ಲದೆ ಇರುವುದೇ ಕಾರಣ. ಭಾರತದಲ್ಲಿ ಗುರುಗಳು ಮತ್ತು ಮಠಾಧೀಶರ ಮಾರ್ಗದರ್ಶನದಿಂದಾಗಿ ಶಾಂತಿ ನೆಮ್ಮದಿ ನೆಲೆಸಿದೆ. ತಂದೆ ತಾಯಿ ಮತ್ತು ಗುರುಗಳ ಮೇಲೆ ಭಕ್ತಿ ಇದ್ದಾಗ ಮಾತ್ರ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಸಾಧ್ಯ ಅಂತ ಹೇಳಿದ್ರು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭೀಮಣ್ಣ ಸಾಲಿ ಅವರು ಮಾತನಾಡಿ, ಮಲ್ಲಯ್ಯ ಸ್ವಾಮಿಗಳ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡಿದ್ರು. ಪಾಳ ಶ್ರೀ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಕಾಳಿಕಾದೇವಿ ಚರಿತ್ರೆ ಕುರಿತು ಪ್ರವಚನ ನೀಡಿದ್ರು. ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಪಾರ್ವತಿ ಪರಮೇಶ್ವರರ ಕಲ್ಯಾಣ ಧಾಮದ ಮಲ್ಲಯ್ಯ ಸ್ವಾಮಿ ಸ್ಥಾವರಮಠ್ ವಹಿಸಿದ್ರು. ವೇದಿಕೆಯಲ್ಲಿ ತೆಂಗಳಿಯ ಶ್ರೀ ಡಾಕ್ಟರ್ ಸೋಮನಾಥ ಶಿವಾಚಾರ್ಯರು, ತೊಟ್ನಳ್ಳಿ ಶ್ರೀ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯರು, ಶ್ರೀನಿವಾಸ ಅಡಗಿ, ಶ್ರೀ ಅಪ್ಪರಾವ್ ದೇವಿ ಮುತ್ಯ, ರಾಜಶೇಖರ ಪುರಾಣಿಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಕರ್ತೃ ಗದ್ದಿಗೆಗೆ ಮಹಾರುದ್ರಾಭಿಷೇಕ ಜರುಗಿತ್ತು. ಅಭಿಶ್ರೀ ವಿಜಯಕುಮಾರ್ ಮತ್ತು ಶಿವನಂದಿ ಸ್ಥಾವರ ಮಠ ಅವರಿಂದ ಭರತನಾಟ್ಯ, ವಿನೋದ ಕುಮಾರ್ ದಸ್ತಾಪುರ್ ಅವರಿಂದ ಸಂಗೀತ ಸೇವೆ ಹಾಗೂ ಷಣ್ಮುಖಯ್ಯ ಸ್ವಾಮಿ ಮಠಪತಿ ಅವರಿಂದ ತಬಲಾ ಸೇವೆ ನಡೆಯಿತು. ಸಂಜೆ ಪುರವಂತರ ಆಟ ಮತ್ತು ಮಂಗಳ ವಾದ್ಯಗಳೊಂದಿಗೆ ಭವ್ಯ ಪಲ್ಲಕ್ಕಿ ಉತ್ಸವ ಜರುಗಿತು. ಕಾರ್ಯಕ್ರಮದಲ್ಲಿ ಶರಣಯ್ಯ ಸ್ವಾಮಿ ಸ್ಥಾವರಮಠ್ ಸ್ವಾಗತಿಸಿದ್ರು. ಶಂಭುಲಿಂಗ್ ಸಂಗಾವಿ ನಿರೂಪಿಸಿದ್ರು. ಗ್ರಾಮದ ಹಿರಿಯರು, ಯುವಕರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು. ಅವ್ರ ಭಾಷಣ ಆದ್ರೆ ಇವತ್ತು ಸ್ಟ್ರಾಂಗ್ ಮಾತಾಡಿದ್ದಂದ್ರೆ ಇವತ್ತೇ ಅವ್ರ ಭಾಷಣ. ನಮ್ಮ ಕಲಬುರಗಿ ಜಿಲ್ಲೆಯೊಳಗ ಬಹಳ ಸ್ಟ್ರಾಂಗ್ ಭಾಷಣ ಅಂದ್ರೆ ದಿಗ್ಗಾಂವ್ ಗ್ರಾಮದೊಳಗ ಅಂತ ಹೇಳ್ಬೇಕಾಗ್ತದೆ. ಅಷ್ಟು ಒಂದು ದೇಶದ ಬಗ್ಗೆ ಅಭಿಮಾನದ ಮಾತುಗಳನ್ನ ಇವತ್ತು ನಾವು ಈ ದೇಶದೊಳಗ ಬಾಳ್ತೀವಿ ಅಂದ ಮೇಲೆ, ನಾವು ದೇಶದ ಅನ್ನ ಉಣ್ತೀವಿ ಅಂದ್ಮೇಲೆ, ಆ ದೇಶದ ರಕ್ತ ನಮ್ಮಲ್ಲಿದೆ ಅಂದ್ಮೇಲೆ, ದೇಶಕ್ಕೇನಾದ್ರೂ ಬಂದ್ರೆ ನಾವು ಪ್ರಾಣ ಕೊಡ್ಲಿಕ್ಕೂ ಕೂಡ ಸಿದ್ಧರಿದ್ದಾಗ ಮಾತ್ರ ಈ ದೇಶಕ್ಕೆ ನಾವು ಋಣ ಮುಟ್ಟಿಸಿದವ್ರಾಗ ಆಗ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಎಲ್ಲರೂ ಕೂಡ ಭೀಮಣ್ಣ ಸಾಲಿ ಅವರು ಇರ್ಬೋದು, ಎಲ್ಲ ಪೂಜ್ಯರು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ನಾವು ಮಾತನಾಡುವಂತದ್ದೇನೂ ಉಳಿದಿಲ್ಲ. ಆದ್ರೆ ಕಾಳಿಕಾ ದೇವಿ ಶಕ್ತಿ ಎಂತದ್ದು ಅಂತಂದ್ರೆ, ಇಲ್ಲೆಲ್ಲ ಯುವಕರು ಅಂದ್ರೆ ನಮ್ಮ ರೆಸ್ಟೋರೆಂಟ್, ಆದ್ರೆ ಇವತ್ತು ನಮ್ಮ ದಿಗ್ಗಾವದಂತ ಯುವಕರು ನಮ್ಮ ದೇಶಕ್ಕೆ ಬೇಕಾಗಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಚಟಗಳಲ್ಲಿ ತೊಡಗಿರುವವರು ಯುವಕರಲ್ಲ, ಚಟುವಟಿಕೆಗಳಲ್ಲಿ ತೊಡಗಿರುವವರು ನಿಜವಾದ ಯುವಕರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಹಾಗೆ ಕಾಳಿಕಾ ದೇವಿ ಶಕ್ತಿ ಎಂತದ್ದು ಅನ್ನೋದನ್ನ ಒಂದೇ ಒಂದು ಮಾತಿನ ಹೇಳ್ತೀನಿ. ಒಬ್ಬ ಕುಡುಕ ಭಯಂಕರ ಕುಡ್ದ, ಇಷ್ಟೊತ್ತಿಗೆ ಭಯಂಕರ ಕುಡಿದು ಮನೆಗೆ ಹೋಗೋದು ಬಿಟ್ಟು ದಾರಿ ತಪ್ಪಿಸ್ಕೊಂಡು ಕಾಡಿಗೆ ಹೋಗ್ಬಿಟ್ಟ. ಎಲ್ಲಿಗೆ ಹೋದ? ನಿಮ್ಮೂರಾಗ ಹಿಂಗ ಬಾಳ್ ಮಂದಿಗೆ ಆಗಿ ಒಳಗಡೆ ಹೋದ. ಒಳಗೆ ಹೋಗಿ ಉದ್ದಕ ಸಾಷ್ಟಾಂಗ ಹಾಕಿದ, ನಮಸ್ಕಾರ ಮಾಡಿದ. ಆ ಕಾಳಿಕಾ ದೇವಿ ಮೂರ್ತಿಗೆ ನಮಸ್ಕಾರ ಮಾಡಿ ಏನು ಬೇಡ್ಕೊಂಡ ಅಂತಂದ್ರೆ, ನಿಮ್ಮಂಗ ಏನೋ ಬೇಡ್ಲಿಲ್ಲವ. ಆ ಕಾಳಿಕಾ ದೇವಿ ಗುಡಿ ಮಗ್ಗಲ ಒಂದು ಹೊಂಡ ಇತ್ತು, ನೀರಿನ ಹೊಂಡ ಅಂತೀರಲ್ಲ, ಏನಂತೀರದು, ಕೆರಿ ಹೊಂಡ ಇತ್ತು. ಅದನ್ನ ನೋಡಿದ್ದ. ಅವಾಗ ಆ ದೇವಿಗೆ ಹೋಗಿ ಏನು ಬೇಡ್ಕೊಂಡ ಅಂತ ಕೇಳಿದ್ರೆ, ದೇವಿ ನಾನಂತೂ ದಾರಿ ತಪ್ಪಿ ಬಂದೀನಿ, ಮನಿಗೆ ಹೋಗೋದು ಬಿಟ್ಟು ಕಾಡಿನೊಳಗೆ ಬಂದೀನಿ, ನಿನ್ನ ಸನ್ನಿಧಾನಕ್ಕೆ ಬಂದೀನಿ. ಆದ್ರೆ ನನಗೇನು ಮಾಡೋದು ಬೇಡ, ನನಗೇನು ನನ್ನ ಮನೆಗೆ ಹೋಗೋ ಇಚ್ಛೆ ಅಂತೂ ಮೊದಲೇ ಇಲ್ಲ. ಈ ಮಗ್ಗಲೇನು ಹೊಂಡ ಆಗಲ್ಲ, ಹೊಂಡ ಅದನ್ನ ಹೆಂಡ ಮಾಡಂದ ಮಗ ಅವ. ಏನಂದ? ಈ ನಿನ್ನ ಗುಡಿ ಮಗ್ಗಲೇನ ಹೊಂಡ ಆಗಲ್ಲ, ಅದನ್ನ ಹೆಂಡ ಮಾಡಿಬಿಡು, ಬೆಳತನ ಕುಡ್ದಿಲ್ಲ ನಿನ್ನ ಪಾದದ ಸನ್ನಿಧೊಳಗೆ ಬಿದ್ದು ಸತ್ತು ಹೋಗ್ತೀನಿ ಅಂದ. ನನಗೆ ಮನಿಗೆ ಹೋಗ ಇಚ್ಛೆನೇ ಇಲ್ಲ ಅಂದಾಗ ಅಕ್ಕಿ ಅಂದ್ಲು, ತಥಾಸ್ತು ಅಂದ್ಲು ಕಾಳಿಕಾ ದೇವಿ. ಯಾವಾಗ ಇಷ್ಟು ಬೇಡಕತ್ತಿ ಅಂದ ಮೇಲೆ ಆಯ್ತು ತಗೋ ಅಂತೇಳಿ ಆಶೀರ್ವಾದ ಮಾಡಿದ್ಲು. ಹೋಗಿ ನೋಡ್ತಾನ, ಆ ಹೊಂಡ ಹೋಗಿ ಹೆಂಡನೇ ಆಗಿತ್ತು ಕರೆನೆ. ಇವತ್ತು ನಮ್ಮ ಚಿತ್ತಾಪುರದಲ್ಲಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಇವತ್ತು ಅವ್ರು ಮಾಡ್ತಕ್ಕಂಥ ಸಾಧನೆ
ಇದು ಭಕ್ತರು ಇಲ್ಲಿ ನೆಲೆದಿರ್ತಕ್ಕಂಥದ್ದನ್ನ ನಾವು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಅವ್ರು ನಿಸ್ವಾರ್ಥವಾಗಿ ಸೇವೆ ಸರ್ತಕ್ಕಂಥ ಯಾರಾದರೂ ಇದ್ದರೆ ಪರಮ ಪೂಜ್ಯರಾದ ಮಲ್ಲಯ್ಯ ಮಿತ್ರ ಸ್ವಾಮಿಗಳು ಅಂತ ನಾವು ಹೇಳಬೇಕಾಗ್ತದೆ. ಅವರು ಮಾಡಿರ್ತಕ್ಕಂಥ ಸೇವೆ, ಅವ್ರ ಸಮಯ, ಪ್ರತಿಯೊಬ್ಬರ ಭಕ್ತರಿಗೆ ತಮ್ಮ ಆರೋಗ್ಯದಲ್ಲಿ ಏರುಪೇರಾದರೂ ಸಹ ಅವರು ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥ ಶಕ್ತಿ ಯಾರಿಗಾದಿತ್ತ ಮಲ್ಲಯ್ಯ ಮಿತ್ರ ಅಂತ ನಾವು ಹೇಳಬೇಕಾಗ್ತದೆ. ಇದಕ್ಕೆಲ್ಲ ಸಾಕ್ಷಿ ಆಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಭಕ್ತರದು. ದಯಮಾಡಿ ತಾವೆಲ್ಲರೂ ಇದೇ ರೀತಿ ಭಕ್ತಿಯಿಂದ ಅವ್ರಿಗೆ ಸೇವೆ ಮಾಡ್ತಕ್ಕಂಥದ್ದನ್ನು ನಾವು ನೀವು ಗಮನಿಸಿದ್ದೇವೆ. ಇಲ್ಲಿರ್ತಕ್ಕಂಥವ್ರೆಲ್ಲರ ಅರ್ಥ ಇದೆ. ಆದ್ರೆ ಈಗ ಪೂಜ್ಯರ ಅನೇಕರು ಮಾತಾಡ್ತಕ್ಕಂಥದ್ದು, ಅದಕ್ಕಾಗಿ ಅದಕ್ಕೆ ನಮ್ಗೆ ಸಮಯ ಕೊಟ್ಟು ಯಾರಿಗಾದ್ರೂ 5 ಮಿನಿಟ್ ಅಂದ್ರೆ 5ರಿಂದ 2 ಮಿನಿಟ್ ಮುಗಿಸ್ತೇವೆ ಅಂತೇಳಿ ನಮ್ಮ ಇವರಿಗೆ ಹೇಳಿ. ಮೊದಲು ಆ ಕಡೆ ಹೊಲ್ದಾಗಿದ್ದ ನಾನು ಬಂದಿದ್ದ ಗುರುಗಳೇ, ಇದು ಮತ್ತೆ ಇಲ್ಲಿ ಆಗಿದ್ದು ನಂಗೆ ಗೊತ್ತಿರಲಿಲ್ಲ, ನಾನು ಬಂದಿದ್ದೀನಿ. ಯಾಕೆ ಖುಷಿ ಅಂತಕ್ಕಂಥ ವಿಷಯ ಅಂದ್ರೆ ಇಲ್ಲಿ ನವಗ್ರಹ ಕೂಡ್ಸಿರಲ್ಲ, ನಮ್ಮ ಮರಬೋದಲ್ಲಿ ನವಗ್ರಹ ಕೂಡ್ಸ್ಬೇಕು ಮತ್ತು ಶಿವನು ದೇವಾಲಯ ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿ ನಾವು ಕರೆದಾಗ ಗುರುಗಳಿಗೆ ಒಂದ್ಸಲ ಹೇಳಿದ್ರೆ ಪಾಪ 4 ಸಲ ಗುರುಗಳು ಬಂದು ನಮ್ಮ ಊರಿಗೆ ಬಂದು ಅದು ಆ ಕಾರ್ಯಕ್ರಮ ನೆರವೇರಿಸ್ಕೊಟ್ರು. ಅದು ಪ್ರತಿ ವರ್ಷ 2 ಸಲ ರೇಣುಕಾಚಾರ್ಯ ಬಳಿ ಹೋಗ್ತೀನಿ, ನಾನು ಕೊಲ್ಲಿಪಕ್ಕ ಹೋಗ್ತೀನಿ ಗುರುಗಳಿಗೆ, ವರ್ಷಿಗೆ 2 ಸಲ. ಅಲ್ಲಿಂದ ಗುರುಗಳಿಗೆ ಒಂದೇ ಮಾತ್ರ, ಗುರುಗಳೇ ನಿಮ್ ಋಣ ನಮ್ ಭಾಳ ಅದ, ನಿಮ್ ಆಶೀರ್ವಾದ ನಮ್ಮ ಮೇಲೆ ನಾನು ಬಂದೇ ಬರ್ತಂತ ಕಂಡು ನಿನ್ ರಾತ್ರಿ ಬಂದ್ ಕಿಸಿಂದ ನಾನು ಇಲ್ಲಿ ಬಂದಿದ್ದೇನೆ. ಯಾಕಂದ್ರೆ ಅವ್ರ ಬಗ್ಗೆ ನನಗೆ ಅತ್ಯಂತ ಪ್ರೀತಿ. ನಾನು ಬಹಳಷ್ಟು ಫಂಕ್ಷನ್ದಲ್ಲಿ ಕಮಲೇಶ್ವರ ಗುರುಗಳ ಮೇಲೆ ಗುರುಗಳ ಜೊತೆ ಕೂತೀನಿ. ನಮ್ ದೊಡ್ಡನಳ್ಳಿ ಮತ್ತು ಮಂಗಳೂರು ಮತ್ತು ಗುರುಗಳ ಸಹಿತ ನಾನು ಮಾಡಿದ್ದೀನಿ ಸರ್. ನನ್ಗೆ ಭಾಳ 5 ಮಿನಿಟ್ಸ್ ಟೈಮ್ ಕೊಡಿಲ್ಲ, ನಾನು ಭಾಳ ಚೆನ್ನಾಗಿ ಅಮೆರಿಕ ಇದ್ದು ಗೊತ್ತೇನ್ರಿ. ಯಾಕೆ ಅಂದ್ರೆ ಅಲ್ಲಿ ಯಾರು ಇಂಥ ಗುರುಗಳು ಇಲ್ರಿ ಆ ದೇಶದಾಗ. ನೆಮ್ಮದಿ, ಪ್ರೀತಿ, ವಿಶ್ವಾಸ, ನೆಮ್ಮದಿ ಏನ್ ಸಿಗ್ತದಪ್ಪ ಅಂದ್ರ ಒಂದು ಮಠಗಳ ಸಿಗ್ತದ, ಒಂದು ಗುಡಿಗಳ ಸಿಗ್ತದ, ಇಂಥ ಮಿತ್ರಗಳ ಆಶೀರ್ವಾದ ಸಿಗ್ತಂತ ನಾವು ನಂಬ್ಕೊಂಡು ಬಂದಿರ್ತೀವಿ. ನಾ ತಿಂಗಳಿಗೆ ರೇಣು ಸತೀಶ್ವರ ಗುಡಿಗೆ ಹೋಗ್ತೀನಿ, ವರ್ಷಿಗೆ 2 ಸಲ ನಾನು ರೇಣುಕಾಚಾರ್ಯಗೆ ಹೋಗ್ತೀನಿ. ಯಾಕಂದ್ರೆ ನಾನು ಭಕ್ತಿಯಲ್ಲಿ ವಿಶ್ವಾಸ ಬಿಟ್ಟ ನಾನು 2-3 ಡಿಗ್ರಿ ಮುಗಿಸ್ತೀನಿ. ನನ್ಗೆ ಹಿಂಗೆ ಬಂದಾಗ ನಿಮ್ಗೆ ಯಾವಾಗಾರ ಸಮಯ ಸಿಕ್ತಪ್ಪ ಅಂದ್ರ ಕನ್ನೇರಿ ಮಾಡಿದ ಸ್ವಾಮಿಗಳು ಇದ್ದಾರೊಬ್ರು, ಕಾರ್ ಸತೀಶ್ವರ ಸ್ವಾಮಿ ಅಂತ ಹೇಳ್ತಾರೆ. ಅವ್ರ ಮಾತು ಕೇಳಿ ಭಾಳ ಚಂದ ಹೇಳ್ತಾರ ಅವ್ರು ಹಿಂದೂ ಧರ್ಮದ ಬಗ್ಗೆ. ಇಲ್ಲಿ ಸ್ವಲ್ಪ ಏನೋ ಅಸ್ತವ್ಯಸ್ತ ಸ್ವಲ್ಪ ಜಾತಿ ವ್ಯವಸ್ಥೆ ಇರ್ಬೋದು ಇಂಡಿಯಾದಲ್ಲಿ, ಆದ್ರೆ ಇಂಥ ದೇಶ ಎಲ್ಲಿ ಸಿಗ್ಲಕ್ ಸಾಧ್ಯನೇ ಇಲ್ರಿ. ಅಷ್ಟು ಪವಿತ್ರವಾದ ದೇಶ, ಎಂದೂ ಯುದ್ಧವನ್ನು ಬಯಸಿದಲ್ಲ, ಶಾಂತಿ ಪ್ರಿಯ ದೇಶ, ಭಕ್ತಿ ಪ್ರಿಯ ದೇಶ. ಇಂಥ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಇನ್ನೊಬ್ರು ಸ್ವಾಮಿಯವ್ರ ಹೆಸರು ತಗೊಲ್ಲ. ಯಾವಾಗ ಮಾತಾದ್ರೆ ಬರೀ ಹಿಂದೂ ಧರ್ಮಕ್ಕೆ ಬೈತಿರ್ತಾರ. ಬರೀ ಅವ್ರ ಅಪ್ಪನ ಗಂಟೆ ಯಾರು ತಿಂದೇ ಇಲ್ರಿ ನಾವು, ಬರೀ ಹಿಂದೂ ಧರ್ಮಕ್ಕೆ ಬೈತಿರ್ತಾರ. ಬೇರೆ ಧರ್ಮಕ್ಕೆ ಬೈಯಿಲ್ಲ ಅವ್ರು, ಯಾಕಂದ್ರೆ ಅಲ್ಲಿ ಮೆಟ್ಟ ಆಡಿಸ್ತಾರಲ್ಲ ಎಲ್ಲರೂ. ರಾತ್ರಿ ಟೈಮ್ 10 ಎಲ್ಲ ಕುಂತೀರಿ. ಯಾಕೆ ಕುಂತೀರಿ? ಗುರುಗಳ ಬಗ್ಗೆ ಭಯ ಭಕ್ತಿ ಇದ್ದಾಗ ಅಷ್ಟ ಕುಂತಿರ್ತೀರಿ ನೀವು. ಸುಮ್ಮನೆ ಯಾರ ಕೊಡ್ತಾರೆ ಅಂದ್ರೆ 5 ದಿವಸ ಕಾರ್ಯಕ್ರಮ ಮಾಡೋದು ನಿಮ್ಮಲ್ಲಿ. 5 ದಿವಸ ಕುಂತೀರಪ್ಪ ಅಂದ್ರ ದೇವ್ರ ಬಗ್ಗೆ ಕಾಳಜಿ, ಪ್ರೀತಿ, ವಿಶ್ವಾಸ, ಭಯ ಭಕ್ತಿ ಇರ್ಬೇಕು. ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಶಕ್ತಿ ಇರ್ತದ, ಎಲ್ಲಿ ಶಕ್ತಿ ಇರ್ತದ ಅಲ್ಲಿ ವಿಶ್ವಾಸ ಇರ್ತದ, ಎಲ್ಲಿ ವಿಶ್ವಾಸ ಇರ್ತದ ಅಲ್ಲಿ ಒಂದು ಸಂಬಂಧ ಇರ್ತದ. ಅವೆಲ್ಲವೂ ನಾವು ರೂಢಿಸ್ಕೊಂಡು ಹೋಗ್ಬೇಕು. ನೀವು ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ ಅಂತ ನೀವೇ ನಮಗೆ ಹೇಳೋರು. ನಮ್ ಭಕ್ತಿ ಅದ, ನಮ್ಮ ಮನಸ್ಸದ, ನಮ್ಗೆ ತಂದೆ ಸಂಸ್ಕಾರ ಕಲ್ಸಾರ. ನಾವು ಎಲ್ಲಾರ ಓದ್ತೀವಿ, ಎಲ್ಲರ ಶಾಂತಿ ಬಯಸ್ತೀವಿ, ಎಲ್ಲರ ನಾವು ಪ್ರೀತಿ ಬಯಸ್ತೀವಿ. ಅದು ಪಾಲನೆ ಮಾಡಬೇಡ್ರಿ, ಇದು ಪಾಲನೆ ಮಾಡಬೇಡ್ರಿ ಅಂತ ಹೇಳಿ ನೀವ್ ಯಾರು? ನಿಮ್ ಬೇರೆ ಧರ್ಮದ ಬಗ್ಗೆ ನಾವ್ ಮಾತಾಡೋ ಅಂದ್ರೆ ನಮ್ ಧರ್ಮದ ಬಗ್ಗೆ ನೀವ್ ಯಾಕೆ ಮಾತಾಡ್ತೀರಿ? ಬ್ಯೂರೋ ರಿಪೋರ್ಟ್, ಪೃಥ್ವಿ ಸಾಗರ್, SSV ನ್ಯೂಸ್, ಚಿತ್ತಾಪುರ.